ನಮ್ದು ವೆಲ್ನೆಸ್ ಐ ಆಮ್ ಎ ವೆಲ್ನೆಸ್ ಕೋಚ್. ನಾನು ವೆಲ್ನೆಸ್ ಕೋಚ್. ಸೊ ನಾವೇನು ಮಾಡ್ತೀವಿ ಅಂದರೆ ಜನಗಳಿಗೆ ವೆಲ್ನೆಸ್ ಅವೇರ್ನೆಸ್ ಕೊಡೋದಕ್ಕೆ ಇಲ್ಲಿ ಸ್ಟಾಲ್ ಹಾಕಿರೋದು. ಯಾಕೆ ಅಂತ ಅಂದರೆ ಇವಾಗ ಫುಡ್ ಅನ್ನೋದು ಎಷ್ಟು ಅಡಲ್ಟ್ರೇಷನ್ ಆಗಿದೆ ಅಲ್ವಾ, ಎಷ್ಟು ಕಲಬೆರಕೆ ಆಗಿದೆ. ಮತ್ತು ಇವಾಗ ಫುಡ್ಡು ಅಂದರೆ ಬೆಳೆಗಳು ಬೆಳೆಯೋ ಮೆಥಡಿಂದ ಇರ್ಬೋದು, ಸ್ಟೋರಿಂಗ್ ಮೆಥಡಿಂದ ಇರ್ಬೋದು, ಕುಕಿಂಗ್ ಮೆಥಡ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ಲು ಮುಂಚೆ ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೀತಾ ಇದ್ರು, ವರ್ಷಕ್ಕೆ 1 ಇಲ್ಲ 2 ಕ್ರಾಪ್ ತೆಗಿತಾ ಇದ್ರು. ಬಟ್ ಇವಾಗ 3 ತಿಂಗಳಿಗೊಂದು 2 ತಿಂಗಳಿಗೊಂದು 45 ದಿವಸಕ್ಕೊಂದು ಕ್ರಾಪ್ ತೆಗಿತಿದ್ದಾರೆ. ಹಾಗಾಗಿ ಏನಾಗ್ತಿದೆ ಅಂದರೆ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಇದೆ. ಬರೀ ನಾವೇನು ತಿಂತಾ ಇದ್ದೀವಿ, ಕಾರ್ಬ್ಸ್ ಮತ್ತು ಫ್ಯಾಟ್ ಅಷ್ಟೇ ತಿಂತಾ ಇದ್ದೀವಿ. ಅದು ಗುಡ್ ಫ್ಯಾಟ್ ತಿಂತಾ ಇಲ್ಲ, ಬ್ಯಾಡ್ ಫ್ಯಾಟೇ ಎಲ್ಲ ಹೋಗ್ತಾ ಇದೆ. ಸೊ ಇಲ್ಲಿ ವೆಲ್ನೆಸ್ ಸ್ಟಾಲಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಜನಗಳಿಗೆ ಒಂದು ಆಹಾರ ಮತ್ತು ಜೀವನ ಶೈಲಿ, ಲೈಫ್ ಸ್ಟೈಲ್ ಮತ್ತು ನ್ಯೂಟ್ರಿಷನ್ ಬಗ್ಗೆ ಅವೇರ್ನೆಸ್ನ ಕೊಡ್ತಾ ಇದ್ದೀವಿ. ಸೊ ದಟ್ ಅವರು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ಐಡಿಯಲ್ ವೆಯ್ಟು, ಐಡಿಯಲ್ ಹೆಲ್ತು, ಅದೇ ಕಾನ್ಸೆಪ್ಟ್ ಸರ್ ನಮ್ದು ಇದು ಸ್ಟಾಲಲ್ಲಿ ನಾವು ಮಾಡ್ತಾ ಇರೋದು. ಅಂದರೆ ಇವಾಗ ನಾನು ಹೇಳ್ದಂಗೆ ಗ್ರೋಯಿಂಗ್ ಮೆಥಡ್ ಚೇಂಜ್ ಆಗಿದೆ. ಸ್ಟೋರಿಂಗ್ ಮೆಥಡು ಮುಂಚೆ ಎಲ್ಲ ಕಣಜ ಆಮೇಲೆ ಹುಲ್ಲಲ್ಲಿ ಎಲ್ಲ ಸ್ಟೋರ್ ಮಾಡ್ತಾ ಇದ್ರು. ಇವಾಗೆಲ್ಲ ಫುಲ್ಲು ಕೋಲ್ಡ್ ಸ್ಟೋರೇಜು ಮತ್ತು ಕೆಮಿಕಲ್ಸು, ಪೆಪ್ಟಿಸೈಡ್ಸು ಎಲ್ಲ ಎಷ್ಟೊಂದು ಯೂಸ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಎಲ್ಲ ನಮಗೆ ಕೆಮಿಕಲ್ಸ್ ಹೋಗ್ತಾ ಇದೆ ಬಾಡಿಗೆ. ಅದಾದಮೇಲೆ ನೆಕ್ಸ್ಟು ಎಲ್ಲ ದವಸ ಧಾನ್ಯ ಮನೆಗೆ ಬಂದಮೇಲೆ ಕುಕಿಂಗ್ ಮೆಥಡ್ ಚೇಂಜ್ ಆಗಿದೆ. ಅಂದರೆ 10 ನಿಮಿಷಕ್ಕೆ ಅನ್ನ ಆಗಿಬಿಡುತ್ತೆ. ಮುಂಚೆ ಎಲ್ಲ 40 ನಿಮಿಷದಿಂದ 1 ಅವರಲ್ಲಿ ಅನ್ನ ಆಗ್ತಾ ಇತ್ತು. ಇವಾಗ 10 ನಿಮಿಷಕ್ಕೆ ಅನ್ನ ಆಗೋಗ್ಬಿಡುತ್ತೆ. ಅಂದರೆ ನಮ್ಮದು ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಕಡಿಮೆ ಆಗ್ತಿದೆ, ಮೈಗೆ ಬೇಡದಿರೋ ಅಂಶ ಜಾಸ್ತಿ ಆಗ್ತಿದೆ. ಹಾಗಾಗಿ ಎಷ್ಟೊಂದು ಕಾಯಿಲೆಗಳು ಜಾಸ್ತಿ ಆಗ್ತಿದೆ, ಎನರ್ಜಿಟಿಕ್ ಆಗಿರೋಕ್ಕಾಗ್ತಾ ಇಲ್ಲ, ಮತ್ತು ಬೇಗ ಏಜ್ ಆಗ್ತಾ ಇದೆ ಜನಿಗೆ. ಆ್ಯಕ್ಚುಲಾಗಿ ಹೇಗೆ ಪ್ರಾಸೆಸ್ಡ್ ಏಜ್ ಆಗಬೇಕು, ಯಾವ ಥರ ಪ್ರಾಸೆಸ್ಸು ಟೈಮ್ ತೊಗೊಂಡು ಏಜ್ ಆಗಬೇಕು, ಅದಾಗ್ತಾ ಇಲ್ಲ. ತುಂಬ ಅರ್ಲಿಯಾಗಿ ಏಜ್ ಆಗ್ತಾ ಇದೆ. ಎಲ್ಲರೂ ನಾನು ಇಲ್ಲಿ ಕೌಂಟರಲ್ಲಿ ಒಂದೇ ನೋಟಿಸ್ ಮಾಡಿರೋದೇನೆಂದರೆ 60 ವರ್ಷ ಬದುಕಿದ್ರೆ ಸಾಕು. 100 ವರ್ಷದಿಂದ 60 ವರ್ಷಕ್ಕೆ ಬಂದಿದ್ದಾರೆ. ಮೇ ಬಿ ಇನ್ನು 10 ಇಯರ್ಸ್ ಡೌನ್ ದ ಲೈನ್ 50 ವರ್ಷಕ್ಕೆ ಹೊಟ್ಟೋಗ್ತಾರೆ ಅನಿಸುತ್ತೆ. ಸೊ ಲೈಫ್ ಸ್ಪ್ಯಾನು ಮತ್ತು ಲೈಫ್ ಕ್ವಾಲಿಟಿ, ಹೆಲ್ತ್ ಕ್ವಾಲಿಟಿ, ಲಿವಿಂಗ್ ಕ್ವಾಲಿಟಿ ಡೌನ್ ಆಗ್ತಾ ಇದೆ, ಎಷ್ಟೇ ದುಡ್ಡಿದ್ರು ಅನ್ನಿಸ್ತಾ ಇದೆ. ಸೊ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅನಿಸ್ತಿದೆ ನನಗೆ. ವೆಲ್ನೆಸ್ ಸೆಕ್ಟರ್ ಈಸ್ ಐ ಆಮ್ ಶ್ಯೂರ್ ಇಟ್ಸ್ ಗೋಯಿಂಗ್ ಟು ಬಿ ಎ ಹ್ಯಾಪ್ನಿಂಗ್ ಸೆಕ್ಟರ್. ನೆಕ್ಸ್ಟ್ 5 ಇಯರ್ಸಲ್ಲಿ ತುಂಬಾ ಬೂಮ್ ಇದೆ ಈ ಸೆಕ್ಟರ್ಗೆ. ತುಂಬ ಜನ ಅಂದರೆ ಮನೆಯಲ್ಲಿ ಒಂದು ಹೆಣ್ಣು ಒಂದು ವೆಲ್ನೆಸ್ ಬಗ್ಗೆ ಕಲಿಬೇಕು ಸರ್ ನನ್ನ ಪ್ರಕಾರ. ಸೊ ದಟ್ ಶಿ ವಿಲ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ಎಂಟೈರ್ ಫ್ಯಾಮಿಲಿ. ಸೊ ಹೆಂಗಸರು ಮುಂದೆ ಬಂದು ವೆಲ್ನೆಸ್ನ ಕಲಿಯೋದಕ್ಕೆ ಇನ್ಮೇಲೆ ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಕೊಡಬೇಕು, ಟೈಮ್ ಕೊಡಬೇಕು. ದ್ಯಾನ್ ಗೋಯಿಂಗ್ ಬಿಹೈಂಡ್ ಮನಿ, ದ್ಯಾನ್ ಜಸ್ಟ್ ಸಿಟ್ಟಿಂಗ್ ಅಟ್ ಹೋಮ್, ಆ ಥರ ಎಲ್ಲ ಮಾಡೋದ್ರ ಬದಲು ಇದ್ರ ಮೇಲೆ ಟೈಮ್ ಕೊಡಬೇಕು. ಸೊ ದಟ್ ಅವ್ರದ್ದು ನೆಕ್ಸ್ಟ್ ಜನ್ರೇಷನ್, ಮುಂದಿನ ಪೀಳಿಗೆ ಆರೋಗ್ಯವಾಗಿ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋ ಥರ ಚೆನ್ನಾಗಿರುತ್ತೆ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.